ಹಾಯ್ ಎವ್ರಿವನ್, ವೆಲ್ಕಮ್ ಟು ದ ಸ್ಟೇಟ್ ಕ್ರಾಫ್ಟ್ ಐಎಸ್ ಅಕಾಡೆಮಿ. ಇವತ್ತಿನ ವಿಡಿಯೋದಲ್ಲಿ ನಾವು ಕರ್ನಾಟಕ ಎಕನಾಮಿಕ್ ಸರ್ವೆ 25-26 ಚಾಪ್ಟರ್ಸ್ 8 ಇಂಡಸ್ಟ್ರಿ ಬಗ್ಗೆ ನೋಡೋಣ. ಓಕೆ, ಇಲ್ಲಿ ತನಕ ಚಾಪ್ಟರ್ 1 ಚಾಪ್ಟರ್ 7 ತನಕ ಡೀಟೇಲ್ ಆಗಿ ನಾವು ಕವರ್ ಮಾಡಿದ್ದೀವಿ. ಅದು ಎಕನಾಮಿಕ್ ಸರ್ವೆ ಪ್ಲೇ ಲಿಸ್ಟಲ್ಲಿ ನೀವು ನೋಡ್ಬೋದು. ಯಾರ್ಯಾರು ಉಳಿದ ವಿಡಿಯೋ ನೋಡಿಲ್ಲ ಅವರಿಗೆ ಅಲ್ಲಿ ಸಿಗತ್ತೆ. ಓಕೆ, ಹಾಗಿದೆ ನೋಡೋಣ. ಮತ್ತು ಇಂಡಸ್ಟ್ರಿ ಅಂತ ಬಂದಾಗ ಲೈಕ್ ಸಮ್ ಆಫ್ ದ ಫ್ಯಾಕ್ಚುಯಲ್, ಇದು ಕೂಡ ಎಕನಾಮಿಕ್ ಸರ್ವೆ ಲೈಕ್ ಆಲ್ ಆಫ್ ದ ಫ್ಯಾಕ್ಚುಯಲ್, ಸಮ್ ಡಾಟಾ ಆ್ಯಂಡ್ ಸಮ್ ಗ್ರಾಫ್ಸ್ ಅಲ್ವಾ ಅನಲೈಸ್ ಮಾಡಬೇಕು. ಅಟ್ ದ ಸೇಮ್ ಟೈಮ್ ದೇ ಮೆನ್ಷನ್ ಸಮ್ ಸ್ಕೀಮ್ ಆಲ್ಸೋ, ದ ಓಲ್ಡ್ ಸ್ಕೀಮ್, ನ್ಯೂ ಸ್ಕೀಮ್ಸ್, ಎವ್ರಿಥಿಂಗ್ ರೈಟ್. ಸೊ ಇಲ್ಲಂತ ಬಂದಾಗ ಟೋಟಲಿ ಗ್ರಾಸ್ ಸ್ಟೇಟ್ ವ್ಯಾಲ್ಯೂ ಅಡೆಡ್ ಶೇರ್ ಅಂತ ಬಂದಾಗ ಸರ್ವಿಸ್ ಸೆಕ್ಟರಿಂದ ಎಷ್ಟು ಕಾಂಟ್ರಿಬ್ಯೂಷನ್ ಇದೆ? 65.41% ಅಲ್ವಾ. ಹೋಲ್ ಇಂಡಿಯಾ ತಗೊಳ್ಳಿಬೇಕಾದ್ರೆ ಸ್ಟೇಟ್ ಲೆವೆಲ್ ತಗೊಳ್ಳಿ, ಸರ್ವಿಸ್ ಸೆಕ್ಟರ್ ಇಸ್ ಎ ಡಾಮಿನೇಟ್ ಸೆಕ್ಟರ್. ಓಕೆ, ನೆಕ್ಸ್ಟ್ ಇಂಡಸ್ಟ್ರಿ ಅಂತ ಬಂದಾಗ 19.36%. ಓಕೆ, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಂತ ಬಂದಾಗ 11.33%. ಓಕೆ, ಹಾಗಿದ್ರೆ ಮ್ಯಾನುಫ್ಯಾಕ್ಚರ್ ಸೆಕ್ಟರಲ್ಲಿ ಎಷ್ಟು ಎಂಪ್ಲಾಯ್ಮೆಂಟ್ ಶೇರ್ ಇದೆ? 10.36% ಆಫ್ ಟೋಟಲ್ ಸ್ಟೇಟ್ ಎಂಪ್ಲಾಯ್ಮೆಂಟ್ ಇಲ್ಲಿಂದನೇ ಬರುತ್ತೆ. ಹಾಗೆ ಸರ್ವಿಸ್ ಸೆಕ್ಟರ್ ಆಬ್ವಿಯಸ್ಲಿ ಕಾಂಟ್ರಿಬ್ಯೂಷನ್ ಜಾಸ್ತಿ ಇದೆ ಅಂದರೆ ಆಬ್ವಿಯಸ್ಲಿ ಎಂಪ್ಲಾಯ್ಮೆಂಟ್ ಶೇರ್ ಕೂಡ ಜಾಸ್ತಿ ಇರುತ್ತಲ್ವ, 32.34%. ಓಕೆ, 25-26 ಪ್ರೊಜೆಕ್ಟೆಡ್ ಗ್ರೋತ್ ಎಷ್ಟಿದೆ? 10.3%. ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ 9 ಅಲ್ವಾ. ಐ ಥಿಂಕ್ SDG ಬಗ್ಗೆ ಒಂದು ಚಾಪ್ಟರ್ ಕೂಡ ಇದರಲ್ಲಿ ಮೆನ್ಷನ್ ಆಗಿದೆ. ಚಾಪ್ಟರ್ 13 ಮೇಲೆ ಅಲ್ಲಿ ಡಿಸ್ಕಸ್ ಮಾಡೋಣ ನಾವು. SDG ಗೋಲ್ ಐ ಥಿಂಕ್ ಇದೆಲ್ಲ ಓದಿರುತ್ತೆ ಅಂದ್ಕೊಳ್ಳಿ. 17 ಗೋಲ್ಸ್ ಏನಿದೆಯಲ್ವ, ಪ್ರತಿಯೊಬ್ಬರಿಗೂ ಗೋಲ್ಸ್ ಬಗ್ಗೆ ಗೊತ್ತಿರಬೇಕು. ಎಕ್ಸಾಮಿನರು ಯಾವ ಟೈಮಲ್ಲಿ ಕೇಳ್ತಾರೆ ಅಂತ ಹೇಳೋಕ್ಕಾಗಲ್ಲ. SDG 1 ಇಂದ 17 ತನಕ ಯಾವ ಗೋಲ್ ಬೇಕಾದರೂ ನಿಮಗೆ ಕ್ವಶನ್ಸು ಕೇಳ್ಬೋದು. ಸೊ ಅದಕ್ಕೆ ಯು ನೀಡ್ ಟು ರಿಮೆಂಬರ್, ಲೈಕ್ ನೀವು ಹೇಗೆ ಫಂಡಮೆಂಟಲ್ ರೈಟ್ಸು, DPSP ಕೆಲವೊಂದು ಆರ್ಟಿಕಲ್ಸ್ನ ಹೆಂಗೆ ರಿಮೆಂಬರ್ ಮಾಡ್ಕೊಳ್ತೀರೋ, ತಲೆಯಿಟ್ಕೊಳ್ತೀರೋ, ಅದೇ ರೀತಿ SDG ಗೋಲ್ ಕೂಡ ಮಗಪ್ ಮಾಡಬೇಕಾಗತ್ತೆ. ಓಕೆ, ಟೋಟಲಿ ಇಂಡಸ್ಟ್ರಿ SDG ಗೋಲ್ 9 ರಿಲೇಟೆಡ್ ಟು ಇಂಡಸ್ಟ್ರಿ, ಇನೋವೇಷನ್, ಇನ್ಫ್ರಾಸ್ಟ್ರಕ್ಚರ್ ಅಲ್ವಾ. ಅಲ್ಲಿ ಕರ್ನಾಟಕ ರ್ಯಾಂಕ್ಸ್ 7th ಇನ್ ಇಂಡಿಯಾ. ಓಕೆ, ಈ ಸ್ಟೇಟ್ಮೆಂಟ್ ಬೇಸ್ ಇದ್ರ ಮೇಲೆ ಕ್ವಶನ್ಸ್ ಆಗ್ಬೋದು. ಓಕೆ, ಕರ್ನಾಟಕ ರ್ಯಾಂಕ್ಸ್ 8th 9th ಅಥವಾ 6th 4th ಈ ಥರ ಸ್ಟೇಟ್ಮೆಂಟ್ ಬೇಸ್ ಕೇಳ್ಬೋದು. SDG 9 ಗೋಲ್ ಅಂತ ಬಂದಾಗ ಇಲ್ಲಿ ಇಟ್ ಇಸ್ ಎ 7th ಇನ್ ಇಂಡಿಯಾ. ಓಕೆ, ಅದಾದಮೇಲೆ ಸಮ್ ಲೈಕ್ ಶೇರ್ ಅಂತ ಬಂದಾಗ ಇಂಡಸ್ಟ್ರಿಯಲ್ ಸ್ಟೇಟ್ GDP ಅಂತ ಬಂದಾಗ ಎಷ್ಟೆಷ್ಟಿದೆ ಅಂತ ಬಂದಾಗ ಟೋಟಲಿ ಇಂಡಸ್ಟ್ರಿಯಲ್ ಶೇರ್ ಎಷ್ಟಿದೆ? 19.36%. ಓಕೆ, SDG ಗೋಲ್ ನೋಡಿದ್ವಿ 7th ಅಂತ ನೋಡಿದ್ವಿ. ಎಂಪ್ಲಾಯ್ಮೆಂಟ್ ಇದೆಲ್ಲ ಐ ಥಿಂಕ್ ಲಾಸ್ಟ್ ಸ್ಲೈಡಲ್ಲಿ ನೋಡಿದ್ವಲ್ಲ, ಇದರಲ್ಲಿ ಹೊಸದೇನಿಲ್ಲ. ನೆಕ್ಸ್ಟ್ ಸಮ್ ಆಫ್ ದ ಪಾಲಿಸಿ, ಸಮ್ ಆಫ್ ದ ಸ್ಕೀಮ್ಸ್ ಅಂತ ಬಂದಾಗ ಕರ್ನಾಟಕ ಇಂಡಸ್ಟ್ರಿಯಲ್ ಪಾಲಿಸಿ 25 and 30. ಓಕೆ, ಟೋಟಲ್ ಇದನ್ನು ಕ್ಯೂ ಟಾರ್ಗೆಟ್ ಏನಿತ್ತು ಅಂದರೆ 7.5 lakh crore ರೂಪೀಸ್ನ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಅಟ್ ದ ಸೇಮ್ ಟೈಮ್ 20 lakh ಜಾಬನ್ನು ಜನ್ರೇಟ್ ಮಾಡಬೇಕು ಈ ಸ್ಕೀಮ್ ಥ್ರೂ. ಓಕೆ, ಅದಾದಮೇಲೆ ಗ್ರೋತ್ ರೇಟ್ 12% annum ಇರಬೇಕು ಅನ್ನೋದು ಒಂದು ಕೀ ಟಾರ್ಗೆಟ್ಗಳು ಆಗಿದ್ದು. ಅದರ ಜೊತೆಗೆ ಸ್ಟ್ರಾಟಜಿಕ್ ಫೋಕಸ್ ಅಂತ ಬಂದಾಗ ಆಬ್ವಿಯಸ್ಲಿ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್. ಓಕೆ, ಏನು ಹರ್ಡಲ್ಸ್ ಇಲ್ಲದೆ ಈಸಿಯಾಗಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ನ ಮಾಡಲಿಗೋಸ್ಕರ ಕೆಲವೊಂದು ಏನು ಕಾಂಪ್ಲೆಕ್ಸಿಟಿ ಇರುತ್ತಲ್ವ, ಕೆಲವೊಂದು ಬಿಸ್ನೆಸ್ಗೆ ಆಪರ್ಚುನಿಟಿಗಳು, ಒಂದು ವಿಂಡೋ ಕ್ಲಿಯರೆನ್ಸ್, ಅದನ್ನೆಲ್ಲ ಸಿಂಪಲ್ ಆಗಿ ಡಿಜಿಟಲ್ ಮಾಡಬೇಕು ಅನ್ನೋದು ಒಂದು ಸ್ಟ್ರಾಟಜಿಕ್ ಫೋಕಸ್ಸು. ಆಬ್ವಿಯಸ್ಲಿ ರಿಸರ್ಚ್ R&D ಅಲ್ವಾ, ಇದು ಆಬ್ವಿಯಸ್ಲಿ ಗೊತ್ತಾಯಿದೆ ನಿಮಗೆ. ಗ್ಲೋಬಲ್ ಕೇಪಬಿಲಿಟಿ ಸೆಂಟರ್ ಅಲ್ವಾ, ಫಸ್ಟ್ ಗ್ಲೋಬಲ್ ಕೇಪಬಿಲಿಟಿ ಸೆಂಟರ್ ಕರ್ನಾಟಕ ಎಲ್ಲಿ ಸ್ಥಾಪಿಸಲಾಗಿತ್ತು ಅಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೆ ಅಲ್ವಾ, 5th or 6th ಚಾಪ್ಟ್ರಲ್ಲಿ ಎಲ್ಲಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ಹಾಗಿದ್ರೆ ಇದು ಇಂಡಸ್ಟ್ರಿಯಲ್ ಪಾಲಿಸಿ 25-30 ಅಂತ ಆಯಿತು. ನೆಕ್ಸ್ಟ್ MSME ಸೆಕ್ಟರ್ ಅಂತ ಬಂದಾಗ ಇಟ್ ಈಸ್ ಅ ಹೈಲಿ ಎಂಪ್ಲಾಯ್ಮೆಂಟ್, ಲೈಕ್ ಎಂಪ್ಲಾಯ್ಮೆಂಟ್ ಇರುವಂಥ ಸೆಕ್ಟರು. ಹಾಗೆ ಅಟ್ ದ ಸೇಮ್ ಟೈಮ್ ಜಾಸ್ತಿ GDP ಕಾಂಟ್ರಿಬ್ಯೂಷನ್ ಕೂಡ ಈ ಸೆಕ್ಟರಿಂದ ಬರುತ್ತೆ ಅಲ್ವಾ. ಟೋಟಲಿ ಉದ್ಯಮ ಪೋರ್ಟಲ್ ಅಲ್ವಾ, ಇದು MSME ಸೆಕ್ಟರ್ ಯಾರು ಇರ್ತಾರೋ ಅವ್ರಿಗೆ ಎಂಪ್ಲಾಯ್ಮೆಂಟ್ಗೆ ಆ ಎಂಪ್ಲಾಯಿ ಇದರಲ್ಲಿ ರಿಜಿಸ್ಟರ್ ಆಗಿರ್ತಾರೆ. ಓಕೆ, ಹಾಗೆ ಯಾರು MSME ಸ್ಟಾರ್ಟ್ ಮಾಡಬೇಕಂತಾರೆ ಅವರು ಕೂಡ ಈ ಪೋರ್ಟಲಲ್ಲಿ ಅವ್ರನ್ನ ಡೀಟೇಲ್ಸ್ನ ರಿಜಿಸ್ಟರ್ ಮಾಡಬೇಕಾಗುತ್ತೆ. ದಟ್ ಇಸ್ ಅ ಉದ್ಯಮ ಪೋರ್ಟಲ್ ಅಲ್ವಾ. ಟೋಟಲ್ ಇಲ್ಲಿ ತನಕ 24.86 lakh ಎಂಟರ್ಪ್ರೈಸ್ ಇದ್ದಾರೆ. ಓಕೆ, ಇಲ್ಲಿಂದ ರಿಜಿಸ್ಟರ್ ಆಗಿರೋರು ಅಂದರೆ ಟಿಲ್ 2025. ಓಕೆ,
ಹಾಗಿದ್ರೆ ಎಂಪ್ಲಾಯ್ಮೆಂಟ್ ಎಷ್ಟು ಜನ ಇದ್ದಾರೆ? ಇಟ್ ಸ್ಟೇಟ್ ಸೆಕೆಂಡ್ ಲಾರ್ಜೆಸ್ಟ್ ಎಂಪ್ಲಾಯ್ ಆಫ್ಟರ್ ದಿ ಅಗ್ರಿಕಲ್ಚರ್ ಅಲ್ವಾ. ಅಗ್ರಿಕಲ್ಚರ್ ಇಸ್ ದ ಹೈಯೆಸ್ಟ್ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡುವಂಥ ಒಂದು ಸೆಕ್ಟರು. ಅಟ್ ದ ಸೇಮ್ ಟೈಮ್ MSME ಸೆಕ್ಟರ್ ಕೂಡ ಸೆಕೆಂಡ್ ಹೈಯೆಸ್ಟ್ ಇದೆ. ಓಕೆ, ಅದಾದಮೇಲೆ ಜಿಯೋಗ್ರಫಿಕಲ್ ಇಡೋದು ಬಂದಾಗ ಬೆಂಗಳೂರು ಅರ್ಬನ್ ಇಸ್ ಹೈಯೆಸ್ಟ್. ನೆಕ್ಸ್ಟ್ ಬೆಳಗಾವಿ, ಮೈಸೂರಲ್ಲಿ ನಮ್ಮ ಜಾಸ್ತಿ MSME ಸೆಕ್ಟರು ಕಂಡು ಪಡುತ್ತೆ. ಓಕೆ, ನೆಕ್ಸ್ಟ್ ಕರ್ನಾಟಕ ಕ್ಲೀನ್ ಮೊಬಿಲಿಟಿ ಪಾಲಿಸಿ. ಇದು ಕೂಡ ಲೈಕ್ ಬ್ಯಾಟ್ರಿ ಆ್ಯಂಡ್ ದ ವೆಹಿಕಲ್ಸ್ ಅಲ್ವಾ. ಬ್ಯಾಟ್ರಿ ಆ್ಯಂಡ್ ದಿ ಸೆಲ್ ಮ್ಯಾನುಫ್ಯಾಕ್ಚರ್ ಬಗ್ಗೆ. ಓಕೆ, ಟೋಟಲಿ ಇಷ್ಟು 1 lakh ಜಾಬನ್ನು ಕ್ರಿಯೇಟ್ ಮಾಡಬೇಕು. ಅದ್ರದ್ದು ಎಲೆಕ್ಟ್ರಿಕ್ ವೆಹಿಕಲ್ ಕ್ಲಸ್ಟರ್ ಪ್ರಾಜೆಕ್ಟನ್ನು ಮಾಡಬೇಕು, ಎಸ್ಪೆಷಲಿ ಬೆಂಗಳೂರು ರೀಸನಲ್ಲಿ. ಹಾಗೆ 50,000 crores ಇದಕ್ಕೆ ಇನ್ವೆಸ್ಟ್ ಮಾಡಬೇಕು ಅನ್ನೋದು ಒಂದು ಟೋಟಲಿ ಇದರದ್ದು ಪಾಲಿಸಿದ ಫಿನಾನ್ಷಿಯಲ್ ಟಾರ್ಗೆಟ್ ಮತ್ತು ಫೋಕಸ್ ಏರಿಯಾ ಆಗಿದೆ. ಓಕೆ, ನೆಕ್ಸ್ಟ್ ಫುಡ್ ಪ್ರೊಸೆಸಿಂಗ್ ಆ್ಯಂಡ್ ಫುಡ್ ಪಾರ್ಕ್ ಅಂತ ಬಂದಾಗ ಫ್ಯೂಚರಲ್ಲಿ ಲೈಕ್ ಫುಡ್ ಪಾರ್ಕ್ಸನ್ನು ಆಲ್ರೆಡಿ ವಿಜಯಪುರ ಮತ್ತು ಶಿವಮೊಗ್ಗದಲ್ಲಿ ಸ್ಥಾಪಿಸಲಾಗಿದೆ. ಓಕೆ, ನೆನ್ಪಿಟ್ಕೊಂಡಿದ್ರೆ ನಮ್ಮದು. ಅದಾದಮೇಲೆ ಸೆರಿಕಲ್ ಸೆಕ್ಟರ್ ಅಂತ ಬಂದಾಗ ನ್ಯಾಷನಲ್ ಸ್ಟ್ಯಾಂಡಿಂಗಲ್ಲಿ ಓವರಾಲ್ ನ್ಯಾಷನಲ್ ಕಂಪೇರ್ ಮಾಡಿದ್ರೆ ಕರ್ನಾಟಕ ಈಸ್ ದ ಇಂಡಿಯಾಸ್ ಲೀಡಿಂಗ್ ಸಿಲ್ಕ್ ಪ್ರೊಡ್ಯೂಸರ್. ಓಕೆ, ಇಡೀ ಇಂಡಿಯಾದಲ್ಲೇ ನಮ್ಮ ಸ್ಟೇಟು ಸಿಲ್ಕನ್ನು ಹೈಯೆಸ್ಟ್ ಪ್ರೊಡ್ಯೂಸ್ ಮಾಡೋದು. ಓಕೆ, ಅದಾದಮೇಲೆ ಸ್ಪೆಷಲೈಸ್ಡ್ ಸಿಲ್ಕ್ ಮಾರ್ಕೆಟ್ ಎಲ್ಲಿ ಸ್ಥಾಪನೆ ಆಗೋದು? ರಾಮನಗರದಲ್ಲಿ. ಇಟ್ ಈಸ್ ಏಷ್ಯಾಸ್ ಲಾರ್ಜೆಸ್ಟ್ ಕೊಕೊನ್ ಮಾರ್ಕೆಟ್ ಆ್ಯಂಡ್ ಶಿಡ್ಲಘಟ್ಟ ನ್ಯೂ ಮಾರ್ಕೆಟ್ ಪ್ಲ್ಯಾನಿಂದ ಮೈಸೂರು. ಓಕೆ, ರಾಮನಗರ ಆ್ಯಂಡ್ ದ ಶಿಡ್ಲಘಟ್ಟದಲ್ಲಿ ಸಿಲ್ಕ್ ಮಾರ್ಕೆಟನ್ನು ಸ್ಥಾಪನೆ ಮಾಡಿದೆ. ಮತ್ತು ನ್ಯೂ ಮಾರ್ಕೆಟ್ ಕೂಡ ಪ್ಲ್ಯಾನ್ ಮಾಡ್ತಿದ್ದಾರೆ ಎಲ್ಲಿ? ಮೈಸೂರು. ಆಲ್ರೆಡಿ ಇದು ಸ್ಥಾಪನೆ ಆಗಿದೆ. ಓಕೆ, ಇದು 2024-25 ಡಾಟಾ ಆಗಿರೋದ್ರಿಂದ ಅದಕ್ಕೆ ಇನ್ನೂ ಲೈಕ್ ಮಾಡಬೇಕು ಅನ್ನೋ ಇದರಲ್ಲಿದ್ದಾರೆ. ಬಟ್ ಆಲ್ರೆಡಿ ನ್ಯೂ ಮಾರ್ಕೆಟ್ ಪ್ಲ್ಯಾನ್ ಅದು ಆಲ್ರೆಡಿ ಸ್ಥಾಪನೆ ಆಗಿದೆ ಮೈಸೂರಲ್ಲಿ. ಓಕೆನಾ. ಅದಾದಮೇಲೆ FDA ಅಂತ ಬಂದಾಗ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ಐ ಥಿಂಕ್ ನಿಮಗೆಲ್ಲರಿಗೂ ಫೇರ್ ಐಡಿಯಾ ಐತೆ ಅಂದ್ಕೊಳ್ತೀನಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಏನು ಅಂದರೆ ಅಲ್ವಾ. ಟೋಟಲಿ ಲಾಸ್ಟ್ ಸೆಪ್ಟೆಂಬರ್ 2025 ತನಕ ಕಂಪೇರ್ ಮಾಡಿದ್ರೆ October 19 to 29 to ಸೆಪ್ಟೆಂಬರ್ 2025 ಇಂದ ಕಂಪೇರ್ ಮಾಡಿದ್ರೆ ಟೋಟಲ್ ಇಲ್ಲಿ ತನಕ $67.53 million. ಓಕೆ, ಇಷ್ಟು ಅಟ್ರಾಕ್ಟ್ ಇನ್ವೆಸ್ಟ್ಮೆಂಟ್ ಆಗಿದೆ ಕರ್ನಾಟಕದಲ್ಲಿ. ಓಕೆ, ಟೋಟಲಿ ಇಂಡಿಯಾದಲ್ಲಿ ಶೇರ್ ಎಷ್ಟು ಅಂದರೆ 21%. ಓಕೆ, ಕರ್ನಾಟಕ ರ್ಯಾಂಕ್ ಸೆಕೆಂಡ್ ಇನ್ ಇಂಡಿಯಾ ಆಫ್ಟರ್ ದಿ ಮಹಾರಾಷ್ಟ್ರ. ಓಕೆ, ಇದು ಈ ಕೀ ಫ್ಯಾಕ್ಟ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮಲ್ಲಿ. ಫಸ್ಟ್ ಮಹಾರಾಷ್ಟ್ರ, ನೆಕ್ಸ್ಟ್ ಕರ್ನಾಟಕ, ಗುಜರಾತ್, ಡೆಲ್ಲಿ ಆ್ಯಂಡ್ ತಮಿಳ್ನಾಡು. ಓಕೆ, ಅದಾದಮೇಲೆ ಕರ್ನಾಟಕ IT ಆ್ಯಂಡ್ ಬಯೋಟೆಕ್ನಾಲಜಿ ಪಾಲಿಸೀಸ್ ಅಂತ ಬಂದಾಗ ಟೋಟಲಿ ಕ್ರಿಯೇಟಿಂಗ್ ದ ಗ್ಲೋಬಲಿ ಕಾಂಪಿಟೇಟಿವ್ ಡಿಜಿಟಲ್ ಎಕಾನಮಿ. ಓಕೆ, ಸ್ಮಾರ್ಟ್ ಆ್ಯಂಡ್ ಗ್ರೀನ್ ಇನ್ಫ್ರಾಸ್ಟ್ರಕ್ಚರ್. ಇದು ಆಬ್ವಿಯಸ್ಲಿ ನಿಮ್ಗೆ ಗೊತ್ತಿರುತ್ತೆ IT BT ಅಂತ ಬಂದಾಗ. ಓಕೆ, ಬಯೋಟೆಕ್ನಾಲಜಿ ಪಾಲಿಸಿ 24-29 ಇಯರ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. IT ಆ್ಯಂಡ್ ಬಯೋಟೆಕ್ನಾಲಜಿ ಪಾಲಿಸಿ ಎಷ್ಟಿಂದ ಇಯರ್ ಇರುತ್ತೆ ಅನ್ನೋದು. ಇನ್ಫಾರ್ಮೇಷನ್ ಟೆಕ್ನಾಲಜಿ ಪಾಲಿಸಿ 25-2030. ಓಕೆ, BT ಪಾಲಿಸಿ ಬಯೋಟೆಕ್ನಾಲಜಿ ಪಾಲಿಸಿ ಎಷ್ಟು? 24-29. ಇದಿಷ್ಟು ನೆನ್ಪಿಟ್ಕೊಳ್ಬೇಕಾಗಿತ್ತು. ಓಕೆ, ನೆಕ್ಸ್ಟ್ ಸ್ಟಾರ್ಟಪ್ ಆ್ಯಂಡ್ ಇನೋವೇಷನ್ ಪಾಲಿಸಿ ಕೂಡ ಹೌದು. 25,000 ನ್ಯೂ ಸ್ಟಾರ್ಟಪ್ಪನ್ನು ಸ್ಥಾಪನೆ ಮಾಡಬೇಕನ್ನೋದು ಒಂದು ಟಾರ್ಗೆಟನ್ನು ಇಟ್ಕೊಳ್ಳುತ್ತೆ. ಅದಾದಮೇಲೆ ಸಮ್ ಎಲಿಜಿಬಲ್ ಕ್ರೈಟೀರಿಯಾ ಕೂಡ ಇದಕ್ಕೆ ಹೇಳುತ್ತೆ. ಓಕೆ, ಪ್ರೈವೇಟ್ ಲಿಮಿಟೆಡ್ ಆಗಿರಬೇಕು, ಪಾರ್ಟ್ನರ್ಶಿಪ್ ಫಾರ್ 1 to 10 years ಓಲ್ಡ್ ಆಗಿರಬೇಕು, ಹಾಗೆ ಆ್ಯನ್ಯುವಲ್ ಟರ್ನ್ ಓವರ್ ಕೂಡ ಬಿಲೋ ದಿ 100 crore rupees ಇರಬೇಕು ಅಂದಲ್ಲ ಕೆಲವೊಂದು ಕ್ರೈಟೀರಿಯಾನ ಕೊಡುತ್ತೆ. ಈ ಪಾಲಿಸಿ ಒಳಗೆ ಯಾರ್ಯಾರು ಇನ್ವಾಲ್ವ್ ಆಗ್ತಾರೆ ಅನ್ನೋ ಸಲುವಾಗಿ. ಓಕೆ, ನೆಕ್ಸ್ಟ್ ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ ಪಾಲಿಸಿ ಕೂಡ ಇಯರ್ ನೆನ್ಪಿಟ್ಕೊಳ್ಳಿ 22-27. ಓಕೆ, ಇಷ್ಟು ಮಾತ್ರ ಇಂಪಾರ್ಟೆಂಟ್ ಇಲ್ಲಿ. ಆದಮೇಲೆ ಮತ್ತೇನು ಅಷ್ಟು ಇಂಪಾರ್ಟೆಂಟ್ ಅವಶ್ಯಕತೆ ಇಲ್ಲ ನಿಮಗೆ. ಓಕೆ, ದೀಸ್ ಆರ್ ಥಿಂಗ್ಸ್ ಯು ಹ್ಯಾವ್ ಟು ರಿಮೆಂಬರ್ ಫ್ರಮ್ ದಿಸ್ ಚಾಪ್ಟರ್ ಇಂಡಸ್ಟ್ರಿ. ಓಕೆ, ಎಲ್ಲ ಸಣ್ಣ ಸಣ್ಣ ಚಾಪ್ಟರ್ಗಳು. ಐ ಥಿಂಕ್ ಇಂಪಾರ್ಟೆಂಟ್ ಚಾಪ್ಟರ್ಗಳನ್ನ ಫಸ್ಟ್ ಬಿಗಿನಿಂಗಲ್ಲೇ ಕವರ್ ಮಾಡಿದ್ದೀನಿ. ನಾನು ಹೇಳಿದ್ನಲ್ಲ, ಈ ಸದ್ಯ ಗ್ರೂಪ್ C ಲೆವೆಲ್ ಎಕ್ಸಾಮಿನೇಷನ್ಗೆ ಇಷ್ಟು ಸಾಕು. ಓಕೆ, ಎಕನಾಮಿಕ್ ಸರ್ವೆಯಿಂದ ಏನು ಜಾಸ್ತಿ ನಾವು ಫೋಕಸ್ ಮಾಡೋ ಅವಶ್ಯಕತೆ ಇಲ್ಲ. ಸಪೋಸ್ ಏನಾದರೂ KS ನೋಟಿಫಿಕೇಷನ್ ಆದರೆ ದೆನ್ ಐ ವಿಲ್ ಕವರ್ ಡೀಟೇಲ್ಡಾಗಿ ಪ್ರತಿಯೊಂದು ಸ್ಕೀಮನ್ನು ಪ್ರತಿಯೊಂದು ಡೀಟೇಲಾಗಿ ಬೇಸಿಕ್ಕಿಂದ ಕವರ್ ಮಾಡ್ತಾ ಹೋಗ್ತೀನಿ. ಓಕೆ, ಅದು ಗೊತ್ತಿಲ್ಲ, ನೋಡೋಣ. KS ನೋಟಿಫಿಕೇಷನ್ ಏನೋ DPR ಇಂದ ಕ್ಲಿಯರ್ ಕೇಳಿದಾರಂತ ಎಷ್ಟೆಷ್ಟು ಪೋಸ್ಟ್ಗಳಿದೆ ಅಂತ. ಈ ಇಯರ್ ಆಗುತ್ತೋ ಅಥವಾ ನೆಕ್ಸ್ಟ್ ಇಯರ್ ಆಗುತ್ತೋ ಗೊತ್ತಿಲ್ಲ. ಅಂತಕ್ಕಂಥ 384 ಸೀಟ್ದು ಇನ್ನೂ ತುಂಬ ಕಾಂಟ್ರವರ್ಸಿಗಳು, ತುಂಬ ಡೈಲಾಮಗಳು ನಡೀತಾ ಇದೆ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಇಫ್ ಸಪೋಸ್ KS ನೋಟಿಫಿಕೇಷನ್ ಹ್ಯಾಪನ್ ಐ ವಿಲ್ ಕವರ್ ದ ಎಕನಾಮಿಕ್ ಸರ್ವೆ ಇನ್ ಡೀಟೇಲ್. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಚಾಪ್ಟರ್ 10 ಕವರ್ ಮಾಡ್ತೀನಿ. ಓಕೆ, 9 ಕವರ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.